ಮೊದಲನೇದಾಗಿ ಈ ಮೋದಿ ಕೇರ್ ಕಂಪನಿಯವರಿಗೆ ಮೊದಲೇ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಾಟಾಪುರ ಗ್ರಾಮದ ಒಬ್ಬ ರೈತ. ಪ್ರತಿ ವರ್ಷವೂ ನಾನು ಈ ತೊಗರಿ ಬೆಳೆಯನ್ನು ಬೆಳಿತೀನಿ. ಇಷ್ಟು ನಿರೀಕ್ಷೆ ಮೀರಿ ನನ್ನ ತೊಗರಿ ಬಂದೈತವ ಬೆಳೆಯೋ ಕಾರಣ ಏನಪ್ಪ ಅಂತಂದ್ರೆ, ನನಗೆ ಪರಿಚಯ ಇಲ್ಲದಂಥ ಒಬ್ಬ ಸುದರ್ಶನ್ ಎಚ್ ಅಂತ ತಿಳ್ಕೊಂಡು ಮಂಗಳೂರಿಂದ ಬಂದಂಥ ಒಬ್ಬ ದೊಡ್ಡ ಇದು ಅಂತ ಹೇಳ್ಬೋದು ನನಗೆ. ಯಾಕಂದ್ರೆ ಅವರು ನನಗೆ ಅವ್ರ ಸಹಕಾರದಿಂದ ಇವತ್ತು ಈ ಮೋದಿ ಕೇರ್ ಕಂಪನಿಯವರು ನನಗೆ ಒಂದು ಇಲ್ಲಿ ಬಂದು ನನ್ನ ಹಳ್ಳಿಗೆ ಬಂದು ನಮ್ಮ ಹೊಲಕ್ಕೆ ಬಂದು ಈ ನನ್ನ ಹೊಲದಲ್ಲಿರ್ತಕ್ಕಂಥ ಪೀಕನ್ನು ನೋಡಿ ಅವರು ಈ ಎಣ್ಣೆಯನ್ನು ಕೊಟ್ಟು ಹೋಗಿದ್ದಾರೆ. ಈ ಮೋದಿ ಕೇರ್ ಕಂಪ್ನಿ ಎಣ್ಣೆ ಹೊಡೆದಿಂದ ನನ್ನ ಹೊಲದಾಗ ಪೀಕ್ ಅದ್ಭುತವಾಗಿ ಬೆಳೆದತ್ತೆ. ಈ ಥರ ಯಾವತ್ತೂ ಬೆಳೆದಿರಲಿಲ್ಲ. ನಾನು 10 ವರ್ಷಗಳಿಂದ ಹಾಕ್ತೀನಿ. ಇಷ್ಟು ನಿರೀಕ್ಷೆ ಮೀರಿ ಬೆಳೆದಿಲ್ಲ. ಇವತ್ತು ಈ ಥರ ಬೆಳೆಯೋಕ್ಕೆ ಕಾರಣ ಆ ಸುದರ್ಶನ್ ಸರ್ಗೆ ನನ್ನ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ. ಜೊತೆಗೆ ಪ್ರತಿ ಮೋದಿ ಕೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಹೋದರ ಮತ್ತು ಸಹೋದರರಿಗೆ ನನ್ನ ನಮಸ್ಕಾರಗಳು. ಜೊತೆಗೆ ಈ ಮೋದಿ ಕೇರ್ ಕಂಪ್ನಿ ಎಣ್ಣೆ ಬಳಸೋದ್ರಿಂದ ಇಷ್ಟು ಅದ್ಭುತವಾದ ಬೆಳೆ ಬರುತ್ತಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಇದೇನು ಕಾಣ್ತಾ ಇದೆ ಇವತ್ತು ನೋಡಿ ಯಾವ ಥರ ಬೆಳೆದಿದೆ ಅಂತಂದರೆ ನಮ್ಮ ಹೊಲದಲ್ಲಿ ಇದು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತಂದರೆ ಇಷ್ಟು ನಿರೀಕ್ಷೆ ಮಟ್ಟ ಮೀರಿ ಬೆಳೆದ ಕಾರಣ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ದಯಮಾಡಿ ಹೇಳ್ತಾ ಇದ್ದೀನಿ ನಿಮ್ಗೆ, ಈ ಮೋದಿ ಕೇರ್ ಕಂಪ್ನಿ ಎಣ್ಣೆಯನ್ನು ಬಳಸ್ರಿ. ಯಾಕಂದ್ರೆ ಆ ಮೋದಿ ಕೇರ್ ಕಂಪ್ನಿ ಎಣ್ಣೆ ಬಳಸೋದ್ರಿಂದ ನಮ್ಮ ಹೊಲದಲ್ಲಿ ಈ ಥರ ಬೆಳೆ ಬರುತ್ತೆ ಅಂತ ಇದೇ ಸಾಕ್ಷಿ ನೋಡಿ. ದಯಮಾಡಿ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬ ರೈತ ಬಂದರೆ ನನ್ನ ಅಭಿನಂದನೆ ಹೇಳ್ತಾ ಇದ್ದೇನೆ. ಇವತ್ತು ಈ ನನ್ನ ಹೊಲದಲ್ಲಿ ನಾನು ಈಗ 1-1.5 ತಿಂಗಳ ಹಿಂದೆ ನನ್ನ ಈ ತೊಗರಿಗೆ ಒಂದು ಹುಳ ಬಿದ್ದಿತ್ತು. ಅದನ್ನು ನೋಡಿಬಿಟ್ರಪ್ಪ ಅಂತಂದ್ರೆ ಹೊಲಕ್ಕೆ ಬಂದ್ರೆ ಒಂಥರ ಭಾಳ ನೋವಾಗ್ತಿತ್ತು ನನಗೆ. ಅದನ್ನು ನೋಡಿ ಸುದರ್ಶನ್ ಸರ್ ಜೊತೆ ಮಾತಾಡಿದೆ. ಸರ್ ಎಣ್ಣೆ ಕೊಟ್ಟಿದ್ರಲ್ಲ, ಯೂಸ್ ಮಾಡ್ಬೋದಾ ಸರ್ ಅಂತ ಕೇಳಿದಾಗ, ಸರ್ ಫಸ್ಟ್ ನೀವು ಎಣ್ಣೆ ನಿಮ್ಮ ಹೊಲಕ್ಕೆ ಸಿಂಪಡಣೆ ಮಾಡಿ ನಂತರ ರಿಸಲ್ಟ್ ಕೊಡಿ ಸರ್ ನನಗಂತ ಕೇಳಿದರು. ಎಣ್ಣೆ ಹೊಡೆದು ಸ್ವಲ್ಪ ದಿನಗಳ ಕಳೆದ ನಂತರ ಇವತ್ತು ಅದ್ಭುತವಾಗಿ ಬೆಳೆದತ್ತೆ. 2 ಎತ್ತುಗಳು ಇದ್ರಾಗ ಹೊಂಟ್ರಪ್ಪ ಅಂತಂದ್ರೆ ಎತ್ತುಗಳ ಕಾಣಂಗಿಲ್ಲ, ಅಷ್ಟು ಎತ್ತರ ಬೆಳೆದತ್ತೆ ತೊಗರಿ. ಇದಕ್ಕೆ ಕಾರಣ ನನ್ನ ಮೋದಿ ಕೇರ್ ಕಂಪ್ನಿಯವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಪ್ರತಿಯೊಬ್ಬ ರೈತರು ಮೋದಿ ಕೇರ್ ಎಣ್ಣೆ ಬಳಸಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು.